ಪಟ್ಟಿ ತರಿಸ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾಳೆ ಏನು ಈ ಬೇಸಿಕ್ ಯೂನಿಟ್ಸ್ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು, ನಾಳಿದ್ದು ಪ್ರತಿಭಟನೆ ಮಾಡ್ತಾ ಇದ್ರು ಫ್ರೀಡಮ್ ಪಾರ್ಕ್. ಈಗ ಇವತ್ತು ಹೋರಾಟನ ಕೈ ಬಿಡ್ತಾರ ನೀವು? ಹೌದು, ಎಲ್ಲ ಹೋರಾಟನೂ ಕೈ ಬಿಡೋದು. ಈಗ ಅರಿಯರ್ಸ್ ಏನು ಸರ್? ಈಗ ಹಸುವಿನಿಂದ ಕನ್ಸಲ್ಟೇಟ್ ಆಗಿತ್ತಲ್ಲ, ಅದನ್ನ ಅರಿಯರ್ಸ್ ಯಾವ ಥರ? ಅರಿಯರ್ಸು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಲ್ಲ. ಅರಿಯರ್ಸು ಪರ್ಸ್ಯೂ ಮಾಡಲ್ಲ. ಯಾವ ಕಾರಣಕ್ಕೂ ಕೂಡ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊತೀವಿ. ಯಾವಾಗಿಂದ ಕನ್ಸಿಡರ್ ಮಾಡಬೇಕು ಅಂತ? ಯಾವುದು ಯಾವಾಗಿಂದ ಕನ್ಸಿಡರ್ ಮಾಡ್ತೀವಿ? ಅರಿಯರ್ಸ್ ಇಲ್ಲಪ್ಪ, ಅರಿಯರ್ಸ್ ಇಲ್ಲ. ನೋಂದಣಿ ಮಾಡ್ಕೋಬೇಕು, ಸಬ್ಜೆಕ್ಟ್ ಟು ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ ಕಡ್ಡಾಯ. ಈಗ ತೆರಿಗೆ ನೆಟ್ಟಿಗೆ ಬರಬೇಕಲ್ಲ ಎಲ್ರೂ. ಬಟ್ ಯಾರಿಗೆ ಎಕ್ಸೆಂಪ್ಟೆಡ್ ಗೂಡ್ಸ್ ಇದೆ ಅವ್ರ ಹತ್ರ ಅವ್ರಿಗೆ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ. ನೋಟಿಸ್ ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ವಲ್ಲಪ್ಪ. ಈಗ ಯಾವುದು ಎಕ್ಸೆಂಪ್ಟೆಡ್ ಅಂತ ಇರ್ತದೆ, ವಿನಾಯಿತಿ ಅಂತ ಇರ್ತದೆ, ಅವರು ರಿಜಿಸ್ಟರ್ ಮಾಡ್ಕೋಬೇಕಾದಂತ ಅಗತ್ಯ ಇಲ್ಲ. ಮಿಲ್ಕು ತರಕಾರಿ, ಎಳ್ನೀರು, ಇಂಥವೆಲ್ಲ, ಹೂವು, ಇಂಥವೆಲ್ಲ ಎಕ್ಸೆಂಪ್ಟೆಡ್ ಅಲ್ಲ. GST ಯಾರು ಮಾಡೋದು ಗೊತ್ತಾ ನಿಮ್ಗೆ? ಯಾರು ಹಾಕೋರು? ಎಡೆಡ್ ಬೈ ಹೂಮ್? ಎಡೆಡ್ ಬೈ ಹೂಮ್? ಎಲ್ಲ ಎಡೆಡ್ ಬೈ ಹೂಮ್ ಅಂತ ಹೇಳಪ್ಪ ನೀನು. ಅದನ್ನ ಫೈನಾನ್ಸ್ ಮಿನಿಸ್ಟರ್ ಹಂಗೇಳು ಕರೆಕ್ಟಾಗಿ. ಫೈನಾನ್ಸ್ ಮಿನಿಸ್ಟರ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ಏನು ಸರ್, ನೀವು ಕೇಳ್ತಾ ಇರೋದು ಈಗ ಹಾಲಿನ ಅಂಗಡಿಯಲ್ಲಿ ಅವರು ಚಿಪ್ಸು, ಐಸ್ ಕ್ರೀಮು, ಕೋಕೋಕೋಲಾ ಎಲ್ಲ ಮಾರ್ತಾ ಇರ್ಬೋದು. ಸೊ ಅದು ಆ ಕಮಾಡಿಟೀಸ್ ಮೇಲೆ ಟ್ಯಾಕ್ಸ್ ಬರುತ್ತೆ. ಬಟ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ದ ಪ್ರೈಮರಿ ಕಮಾಡಿಟಿ. ಸೊ ಪ್ರಿನ್ಸಿಪಲ್ ಕಮಾಡಿಟಿ ಮೇಲೆ ಒಂದು ವೇಳೆ ಎಕ್ಸೆಂಪ್ಟೆಡ್ ಇದ್ದರೆ ನಾವು ಬೇರೆ ಇದನ್ನು ನಾವು ಪರ್ಸ್ಯೂ ಮಾಡೋದಿಲ್ಲ. ದಟ್ ಇಸ್ ದ ಡಿಸಿಷನ್ ಆನ್ CM ಸಾಹೇಬರು ತೀರ್ಮಾನ ಮಾಡಿ. ದೇ ಹ್ಯಾವ್ ಅಗ್ರೀಡ್ ಇವತ್ತಿನ ಮೀಟಿಂಗ್ನಲ್ಲಿ ಒಪ್ಕೊಂಡಿದ್ದಾರೆ. 3 ವರ್ಷದ್ದು ಅರಿಯರ್ಸು ಇದೆಯಲ್ಲ, ಅದನ್ನು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀವಿ. 3ನೇದು ಸಹಾಯವಾಣಿ ಮಾಡ್ತೀವಿ ಅಂತ ಹೇಳಿದ್ದೀವಿ. 4ನೇದು ಎಕ್ಸೆಂಪ್ಟೆಡ್ ಗೂಡ್ಸ್ಗೆ ರಿಜಿಸ್ಟ್ರೇಷನ್ ಆಗಬೇಕಾಗಿಲ್ಲ ಅಂತ ಹೇಳಿದ್ದೀವಿ. ಸೊ ಇದಕ್ಕೆಲ್ಲ ಅವರು ಒಪ್ಕೊಂಡಿದ್ದಾರೆ. ನೋಟಿಸ್ ಕೊಟ್ಟಿರೋದು ಅದನ್ನ ನೋಟಿಸ್ಗಳನ್ನ ಇಲ್ಲ, ಏನು ಕ್ರಮ ತಗೊಳ್ಳಲ್ಲ. ಯಾಕೆ ನೀವು ಇಂಗ್ಲೀಷ್ನವ್ರ? ವಿನಾಯಿತಿ ಕೊಟ್ಬಿಡಪ್ಪ. ಹಣ್ಣು, ತರಕಾರಿ, ಹಾಲು, ಮಾಂಸ ಅವ್ರು ಹೇಳಿ. ಇವು ಬಹಳ ಉದ್ದಾಯ. ಸಿಂಪಲ್ ಹೇಳಿ. ಸೊ ಸಾಹೇಬರು ಹೇಳಿದಾಗೆ ಎಲ್ಲ ಪ್ರಿನ್ಸಿಪಲ್ ಕಮೋಡಿಟೀಸು ಎಕ್ಸೆಂಪ್ಟೆಡ್ ಕಮೋಡಿಟೀಸ್ ಇದ್ದರೆ ಆ ಬೇಸಿಸ್ ಮೇಲೆ ನಾವು ಎಕ್ಸೆಂಪ್ಷನ್ ಮಾಡಲಿಕ್ಕೆ ಇದು ಕ್ರಮ ತಗೊಳ್ತೀವಿ. ಸೊ ಎಕ್ಸೆಂಪ್ಟೆಡ್ ಕಮೋಡಿಟೀಸ್ ಅಂದರೆ ಇದು ಬ್ರೆಡ್, ಹಾಲು, ಮತ್ತು ಎಸೆನ್ಷಿಯಲ್ ಫುಡ್ ಐಟಮ್ಸು, ತರಕಾರಿ, ಹಣ್ಣು, ಮತ್ತು ಬೇಸಿಕ್ಲಿ ಫುಡ್ ಐಟಮ್ಸ್, ಎಸೆನ್ಷಿಯಲ್ ಐಟಮ್ಸ್ ಮೇಲೆ ಎಲ್ಲರಿಗೂ ಗೊತ್ತಿದೆ ಏನೇನು ಕೊಡ್ತಾರೆ. ಯಾರು ಎಕ್ಸೆಂಪ್ಟೆಡ್ ಲಿಸ್ಟ್ ನಾವು ಎಲ್ಲರಿಗೆ ಲಿಸ್ಟ್ ಕೊಡ್ತೀನಿ.
ಲಿಸ್ಟ್ ಕೊಡ್ತೀವಿ. And ಈ ಒಂದು ಡೀಟೇಲ್ ಪ್ರೆಸ್ ಲಿಸ್ಟ್ ನೋಟ್ ರಿಲೀಸ್ ಕೊಡ್ತಾರೆ, ಲಿಸ್ಟೇ ಮಾಡ್ತೀವಿ. ಕೊಟ್ಬಿಡ್ತಾರೆ. ಆ ಡೀಟೇಲ್ ಪ್ರೆಸ್ ನೋಟ್ ಅಲ್ಲಿ ಲಿಸ್ಟ್ ಕೂಡ ನಾವು ಅನೆಕ್ಷರ್ ಅಲ್ಲಿ ಹಾಕ್ತೀವಿ. ಸೊ ಅದೇ ಅನುಸಾರ ನಾವು ಕ್ರಮ ತಗೊಳ್ತೀವಿ. ಸರ್, ಈಗ ತುಂಬಾ ಜನ UPI ಸ್ಕ್ಯಾನರ್ ನ ರಿಮೂವ್ ಮಾಡ್ಬಿಟ್ಟಿದ್ದಾರೆ. ಈ ಒಂದು ಡ್ಯೂಟಿ ನೋಟಿಸ್ ಕೊಡೋದು ರಿಮೂವ್ ಮಾಡಿದ್ದಾರೆ. ನೀವು ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ತೀರಾ ಸರ್? ಯಾರಿಗೆ? ಈಗ ತುಂಬಾ ಜನ ವ್ಯಾಪಾರಿಗಳು ಈ UPI ಕಾರ್ಡ್ ಸ್ಕ್ಯಾನ್ ಮಾಡ್ತಾರೆ, ಸ್ಕ್ಯಾನರ್ ರಿಮೂವ್ ಮಾಡಿದ್ದಾರೆ, ಎಲ್ಲ ಕ್ಯಾಶ್ ಹೋಗ್ತಾ ಇದ್ದಾರೆ. ಈ ಸಮಸ್ಯೆ ಇಲ್ಲ, ಅದನ್ನ ಮತ್ತೆ ಶಾಲ ಆನ್ಸರ್ ಸರ್. ಇದ್ರ ಬಗ್ಗೆನೂ ಚರ್ಚೆ ಆಯಿತು ಮೀಟಿಂಗಲ್ಲಿ. ಈಗ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮ್ಯಾಕ್ಸಿಮಮ್ UPI ಪೆನಿಟ್ರೇಷನ್ ಇದೆ. 40% ರಷ್ಟು ಟ್ರಾನ್ಸಾಕ್ಷನ್ಸ್ UPI ಮೂಲಕ ಆಗ್ತಾ ಇದೆ. ಇಡೀ ದೇಶದಲ್ಲಿ ಆವ್ರೇಜ್ ಬರೀ 30% ಇದೆ. ಇದು ತುಂಬ ಒಂದು ಒಳ್ಳೆಯ ಸಂಗತಿ ನಮಗೆ. ಯಾಕಂತಂದರೆ ಇದು ಎಲ್ಲ ನಾವು ಕ್ಯಾಶಿಂದ ದೂರ ಹೋಗಿ ನಾವೊಂದು ಫಾರ್ಮಲ್ ಇಕಾನಮಿಗೆ ಬರೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಈಗ ಸಂಘ ಸಂಸ್ಥೆಗಳಿಗೆ ಒಂದು ಅಪೀಲ್ ಮಾಡಿದ್ದಾರೆ, ನೀವು ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಅವರೆಲ್ಲರೂ ಒಪ್ಕೊಂಡಿದ್ದಾರೆ, ನಾವೆಲ್ಲ ರಿಜಿಸ್ಟ್ರೇಷನ್ ಮಾಡೋಕ್ಕೆ ತಯಾರಿದ್ದೀವಿ. ಅವರಿಗೂ ಅನುಕೂಲ ಆಗುತ್ತೆ. ಇದು ಒಂದು ಎಲ್ಲ ಈಗ ನಮಗೆ ಈಗ ಒಂದು ಫಾರ್ಮಲ್ ಇಕಾನಮಿಗೆ ಬರೋಕ್ಕೆ ಎಲ್ಲರಿಗೆ ಅನುಕೂಲ ಆಗುತ್ತೆ. ಸೊ ಇದರ ಬಗ್ಗೆ ಏನು ಗೊಂದಲ ಇಲ್ಲ, ಅವರೆಲ್ಲರೂ ಒಪ್ಕೊಂಡಿದ್ದಾರೆ, ನಾವು ಇದು ಬರೋಕ್ಕೆ ರೆಡಿ ಇದ್ದೀವಿ ಅಂತ. ಆಮೇಲೆ ಅವರು ನಾವು ಅದನ್ನು ಹೇಳಿದೆ, ಅವರು ಒಪ್ಕೊಂಡಿದ್ದಾರೆ. ಅವರು ಒಂದು ವೇಳೆ ತೆಗೆದಿದ್ದಾರೆ ಅವರಿಗೆ ಲಾಸ್ ಆಫ್ ಬಿಸ್ನೆಸ್ ಆಗುತ್ತೆ. ಯಾಕಂದರೆ ಎಲ್ಲ ಈಗ ಯಾರು ಉಪಯೋಗಿಸ್ತಾ ಇದ್ದಾರೆ, ನಾವೆಲ್ಲರೂ ಉಪಯೋಗಿಸ್ತಾ ಇರೋರಲ್ಲ, ನೀವೆಲ್ಲರೂ ಉಪಯೋಗಿಸ್ತಾ ಇರಬೇಕು. ಹೀಗಾಗಿ ಈಗ ಇಲ್ಲ, ಅವರು ಯಾರು ಇಟ್ಕೊಂಡಿಲ್ಲ, ಸ್ಕ್ಯಾನರ್ಸ್ ಇಟ್ಕೊಂಡಿಲ್ಲ, ಈಗ ಬಾರ್ಕೋಡ್ ಇಟ್ಕೊಂಡಿಲ್ಲ, ಅಲ್ಲಿ ಅವರಿಗೆ ಬಿಸ್ನೆಸ್ಸಲ್ಲಿ ಧಕ್ಕೆ ಆಗುತ್ತೆ ಅವರಿಗೆ. ಅವರೆಲ್ಲ ಒಪ್ಕೊಂಡಿದ್ದಾರಪ್ಪ. ಆಲ್ ಈಗ ಇದಕ್ಕೆಲ್ಲ ನಾವು ಏನೇನು ಅವರು ಗೊಂದಲಗಳಿದ್ದೋ ಆ ಗೊಂದಲಗಳನ್ನೆಲ್ಲ ನಿವಾರಣೆ ಮಾಡಿದ್ದೀವಿ. ದೇ ಆಲ್ ಅಗ್ರೀಡ್ ಆ್ಯಂಡ್ they have agreed to withdraw the protest rally which is organized by the small traders on 25th of this month. They have agreed to withdraw this. ಕಳೆದ 3 years ಇಂದ ಈ ಒಂದು ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿಲ್ಲ ಅಂತ ಅದರಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟು ಮತ್ತು ಕೇಂದ್ರ ಸರ್ಕಾರ ಎಷ್ಟು ಲಾಭ ಬರ್ತದೆ ಸರ್? ಎಷ್ಟು ಅನುದಾನ ಬರ್ತಾ ಇತ್ತು? ಎಷ್ಟು ಹಣ ಬರ್ತಾ ಇತ್ತು? ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ, 9,000 ನೋಟಿಸ್ ಕೊಟ್ಟಿದ್ದಾರೆ. ಅದರಿಂದ ರಾಜ್ಯ ಸರ್ಕಾರಕ್ಕೆ ಎಷ್ಟು ಲಾಭ ಆಗ್ತಿತ್ತು ಅಂತ? ಸುಮಾರು 2,000 ಕೋಟಿ ಅಲ್ಲ ಸರ್? ಅದು ಹೇಳಿಕ್ಕಾಗಲ್ಲ, ಅದು ಅಷ್ಟು ಕರೆಕ್ಟ್ ಎಕ್ಸಾಕ್ಟ್ ಲೆಕ್ಕ ನಾವು ಇನ್ನೂ ಮಾಡಿಲ್ಲ. ಯಾಕಂದ್ರೆ ನಮ್ಮದು ಒಂದು ಲೆಕ್ಕ ಇದೆ, ಅವರು ಡಿಸ್ಪ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಸದ್ಯಕ್ಕೆ ನಾವು ಅಧಿಕೃತವಾಗಿ ಏನು ಹೇಳೋಕ್ಕೆ ಆಗೋದಿಲ್ಲ. ಇಲ್ಲ, ವಿ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಟ್, ಹೇಳೋದು ಬೇಡ. ನಾವು ಸಾಲ ತಗೊಂಡಿದ್ದನ್ನು UPI ಅಲ್ಲಿ ಕಾಣ್ತಾ ಇದೆ. ಹೌದು, ನಾನು ಗಂಡನಿಂದ ಹೆಂಡತಿ ಅಕೌಂಟ್ ಹಾಕಿದ್ದು UPI ಅಲ್ಲಿ ಕಾಣ್ತಾ ಇದೆ. ನಮ್ಮ ಪರ್ಸನಲ್ ಟ್ರಾನ್ಸಾಕ್ಷನ್ UPI ಅಲ್ಲಿ ಕಾಣ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಅವರು ಇದರಲ್ಲಿ ಟರ್ನ್ಓವರ್ ಇಷ್ಟು ಅಂತ ಅವ್ರು ಹೇಳಿದ್ರೆ ಅದ್ರ ಮೇಲೆ ನಾವು ಪರ್ಸೆಂಟೇಜ್ ಫಿಕ್ಸ್ ಮಾಡ್ಬೋದು. ಸೊ ಅವರು ಇದು ನಮ್ದು ಟರ್ನ್ಓವರ್ ಅನ್ನೋದನ್ನ ಅಷ್ಟು ಸಲೀಸಾಗಿ ನಾವು ಅಸ್ಯೂಮ್ ಮಾಡ್ಕೊಳಕ್ಕಾಗಲ್ಲ, ಊಹೆ ಮಾಡ್ಲಿಕ್ಕಾಗಲ್ಲ. ಬಟ್ ಇವರೆಲ್ಲರೂ ವಹಿವಾಟು ಇದೆ ಅಂತ ಹೇಳ್ಬೋದು. ಇವರೆಲ್ಲರದು ಟ್ಯಾಕ್ಸ್ ಲಿಮಿಟ್ ಅಲ್ಲಿ ವಹಿವಾಟು ಆಗಿದೆ ಅಂತ ಹೇಳ್ಬಹುದು. ಅಮೌಂಟ್ ಹೇಳಲಿಕ್ಕೆ ವಿತೌಟ್ ಅವರು ಡೀಟೇಲ್ಸ್ ಕೊಟ್ರೆ ನಾವು ಹೇಳ್ಬಹುದು, ವಿತೌಟ್ ದಟ್ ಹೇಳಲಿಕ್ಕೆ ನೋಟಿಸ್ ಕೊಡೋದು ಎಷ್ಟು ಸರ್ ಅಮೌಂಟ್ ಕ್ಯಾಲ್ಕುಲೇಟ್ ಆಗಿದೆ? ಅಲ್ಲ ಹೇಳಿದೀವಲ್ಲ, ಅಮೌಂಟ್ ಹೇಳಕ್ಕಾಗಲ್ಲ.